ನೀವು ಆರಾಮಾಗಿದ್ದೀರಂತ ಅಂದ್ಕೊಳ್ತಾ ನಾವು ನಮ್ಮ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ. ಸೊ ಇವತ್ತು ನಮಗೆ ಶಾಲೆಯಲ್ಲಿ ಹಾಫ್ ಡೇ ಇತ್ತು. ಹಾಫ್ ಡೇ ಶಾಲೆಯನ್ನು ಮುಗಿಸಿ ನಾನು ಮನೆಗೆ ಬಂದು ಊಟ ಮಾಡಿ ಮಲಗಿ ಎದ್ದು ಚಾ ತಿಂಡಿ ಎಲ್ಲ ಮುಗಿಸಿ ಈಗ ವ್ಲಾಗ್ ಮಾಡಲಿಕ್ಕೆ ಕುತ್ಕೊಂಡಿದ್ದೇನೆ ಗೈಸ್. ಸೊ ಇವತ್ತು ನಾನು ವ್ಲಾಗಿನ ಫಸ್ಟಲ್ಲಿ ನಿಮಗೆ ತೋರಿಸ್ತಿದ್ದೇನೆ ಒಂದು ಫ್ರೂಟ್, ನಮ್ಮ ಮನೆಯಲ್ಲೇ ಆದ ಫ್ರೂಟ್. ಬನ್ನಿ ನೋಡುವ ಯಾವ ಫ್ರೂಟ್ ಅಂತ. ಸೊ ನಮ್ಮ ಮನೆಯಲ್ಲಿ ಆದ ಫ್ರೂಟ್ ಯಾವುದಂದರೆ ಡ್ರ್ಯಾಗನ್ ಫ್ರೂಟ್. ನೋಡಿ ಗೈಸ್, ಫುಲ್ ಫ್ರೂಟ್ ಆಗಿದೆ. ಇದಿನ್ನೂ ಸ್ವಲ್ಪ ಕಾಯಿ ಉಂಟು, ಇನ್ನೂ ಹಣ್ಣಾಗ್ಲಿಕ್ಕೆ ಉಂಟು. ನೋಡಿ ಗೈಸ್, ಇದು ಫುಲ್ ಹಣ್ಣಾಗಿದೆ. ಹಣ್ಣಾಗ್ಲಿಲ್ಲ ಆದರೆ ಡ್ರ್ಯಾಗನ್ ಫ್ರೂಟ್ ಹುಳಿ ಇರ್ತದೆ ಗೈಸ್. ಸೊ ಇದನ್ನು ನಾವೀಗ ತೆಗೆಯುವ. ಇದರಲ್ಲಿ ಮುಳ್ಳಿರ್ತದೆ ಗೈಸ್, ಸೊ ಜಾಗ್ರತೆಯಿಂದ ತೆಗಿಬೇಕಾಗ್ತದೆ. ನಾವು ಡ್ರ್ಯಾಗನ್ ಫ್ರೂಟನ್ನು ತೆಗೆದು ಬಂದಾಯಿತು ಗೈಸ್. ಇದು ನೋಡಿ ಗೈಸ್, ಎಷ್ಟು ದೊಡ್ಡ ಡ್ರ್ಯಾಗನ್ ಫ್ರೂಟ್. ಮನೆಯಲ್ಲಿ ಆದದ್ದೇ, ಆರ್ಗ್ಯಾನಿಕ್. ನಾವು ಹಟ್ಟಿಯ ದನಗಳ ಸಗಣಿ ನೀರನ್ನು ಹಾಕಿ ಮಾಡಿದ್ದು, ಪ್ಯೂರ್ ಆರ್ಗ್ಯಾನಿಕ್ ಗೈಸ್. ನೋ ಕೆಮಿಕಲ್, ನೋ ಫರ್ಟಿಲೈಸರ್ಸ್. ಹಾಗಾದರೆ ಇದನ್ನು ನಾವೀಗ ಓಪನ್ ಮಾಡುವ. ಈ ಪ್ಲೇಟ್ ಡ್ರ್ಯಾಗನ್ ಫ್ರೂಟ್ ಎಲ್ಲ ತಂದಾಯಿತು. ಸೊ ಈಗ ಇದನ್ನು ಸುಲಿದು ಕಟ್ ಮಾಡುವ. ಸೊ ಗಾಯ್ಸ್, ಇದನ್ನು ಹೀಗೆ ಸುಲಿಬೇಕು. ಹೀಗೆ ಈಗ ಸುಲಿತೇನೆ ಗಾಯ್ಸ್. ಈಗ ನೋಡಿ ಗಾಯ್ಸ್, ಒಳಗಿಂದ ಎಷ್ಟು ಪಿಂಕ್ ಉಂಟಂತ. ಸೊ ಇದನ್ನು ನಾವು ಹೀಗೆ ಸುಲಿಬೇಕಾಗ್ತದೆ, ಇಲ್ಲದಿದ್ದರೆ ಬರುವುದಿಲ್ಲ. ನೋಡಿ ಗಾಯ್ಸ್, ಎಷ್ಟು ಪಿಂಕ್ ಉಂಟಂತ. ಓ ನೋಡಿ ಗೈಸ್, ಒಳಗಿಂದ ಎಷ್ಟು ಪಿಂಕ್ ಉಂಟಂತ, ಫುಲ್ ಪಿಂಕ್. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಕಟ್ ಮಾಡುವಾಗ ಚಾಕುವನ್ನು ಚೂರು ನೋಡಿ ಕಟ್ ಮಾಡಬೇಕು ಗೈಸ್, ಇಲ್ಲಿದೆ ಕೈ ಕಟ್ಟಾಗ್ತದೆ. ಸೊ ಗೈಸ್, ನಾವೀಗ ಇದನ್ನು ಟೇಸ್ಟ್ ಮಾಡುವ. ತುಂಬಾ ಸಿಹಿ ಉಂಟು, ಸೂಪರ್ ಉಂಟು ಗೈಸ್. ಕಲರ್ ನೋಡಿ ಗೈಸ್, ನನ್ನ ಕೈಗೆ ಫುಲ್ ಕಲರ್ ತಾಗ್ತುಂಟು. ಸೂಪರ್ ಉಂಟು ಗೈಸ್. ನೀವು ಸಹ ಒಂದ್ಸಲ ಡ್ರ್ಯಾಗನ್ ಫ್ರೂಟ್ ಟೇಸ್ಟ್ ಮಾಡಿಲ್ಲ ಆದರೆ ಟೇಸ್ಟ್ ಮಾಡಿ. ಇದನ್ನು ಹೇಳ್ತಾ ನಾನು ಇವತ್ತು ನಮ್ಮ ವ್ಲಾಗನ್ನು ಎಂಡ್ ಮಾಡ್ತಿದ್ದೇವೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡೋದು ಮರಿಬೇಡಿ.